ದೀರ್ಘಕಾಲದ ಹಿಂದೆ ಇಬ್ಬರು ನಾಯಕರ ಜೊತೆಯಲ್ಲಿ ಅಥವಾ ಇಬ್ಬರು ನಾಯಕರ ಮಧ್ಯೆ ಅಧಿಕಾರ ಹಂಚಿಕೆ ಆಗುತ್ತೆ ಎಂಬ ಪದ ಬಂದಾಗ ನಾನು ಇದನ್ನು ಹೇಳಿದ್ದೆ. ಆ ಸಮಯ ಬಂದಾಗ 6 ತಿಂಗಳ ಕಾಲ ಏನೂ ಕೆಲಸ ಆಗಲ್ಲ, ನೋಡ್ತಾ ಇರಿ ಅಂತ ನಾನು ಹೇಳಿದ್ದೆ. ಈಗಾಗಿದ್ದು ಅದೇನೆ. 6 ರಿಂದ 8 ತಿಂಗಳ ಕಾಲ ಮೊದಲೇ ಕಾಸಿಲ್ಲದ ಬಣಗುಡುತ್ತಿರುವ ಪಾಪರ್ ಸರ್ಕಾರ, ಪಾಪರ್ ಸರ್ಕಾರ, ಪಾಪದ ಸರ್ಕಾರ ಅಲ್ಲ, ಪಾಪರ್ ಸರ್ಕಾರ ಮೊದಲೇ. ಜೊತೆಗೆ ಈ ಹಣೆ ಬರಹ ಬೇರೆ ಸಾಲದು ಎಂಬಂತೆ. ನೀನು ಸಿ ಎಮ್, ನಾನು ಸಿ ಎಮ್, ನಾನು ಸಿ ಎಮ್, ನೀನು ಸಿ ಎಮ್, ನಮ್ಮವ್ನು ಸಿ ಎಮ್, ನಮ್ಮವ್ರು ಸಿ ಎಮ್ ಅಂದ್ಕೊಂಡು ಕೆಲಸ ನೆಗೆದು ಬಿದ್ದು ಕೂಲಿಗೆಟ್ಟೋಗಿದ್ದಾರೆ ಎಲ್ಲರೂ. ಹೇಳೋನಿಲ್ಲ ಕೇಳೋನಿಲ್ಲ ಈ ಗೌರ್ಮೆಂಟನ್ನು. 6 ತಿಂಗಳಾಗೋಗಿದೆ. ಇದು ಬಿಟ್ಟು ಬೇರೆ ಕೆಲಸವೇ ಇಲ್ಲ. 3 ಹೊತ್ತು ಇದೇ ರೋಗ. ಅವನು ಹೇಳದ್ನಂತೆ ಎಮ್ ಎಲ್ ಎ, ಇವ್ರು ಹೇಳಿದ್ರಂತೆ ಎಮ್ ಎಲ್ ಎ, ಅವನಿಗೆ ನೋಟಿಸ್ ಅಂತೆ, ಇವನು ಬುರುಡೆ ಅಂತೆ, ಬರೀ ಇದೆ. ಈ ಸುಖಕ್ಕೆ ನಿಮಗೆ 130 ಚಿಲ್ಲರೆ ಬೇರೆ ಕೇಡು ನಿಮಗೆ. ಅದಕ್ಕೆ ದೇಶದಲ್ಲಿ ಮೋಸ್ಟ್ಲಿ ಜನ ನಿಮಗೆ ರಪ ಕೆನೆ ಹೊಡಿತಿದ್ದಾರೆ. ನೀವು ಇಲ್ಲೂ ಹೊಡೆಸ್ಕೋಬೇಕು ಅಂತಿದ್ರು ಹೊಡೆಸ್ಕೊಳ್ಳಿ, ಬೇಡ ಅಂದವನು ಅವನು. ಇಲ್ಲೇನೋ ಅಲ್ಪ ಸ್ವಲ್ಪ ಮರ್ಯಾದೆ ಉಳ್ಕೊಂಡಿತ್ತು ನಿಮಗೆ. 135 ತೊಗೊಂಡಿದ್ದೊಂದು ಪಕ್ಷ ಹೇಗೆ ನಡ್ಕೋಬೇಕು, ಹೇಗೆ ಅಭಿವೃದ್ಧಿ ಕಡೆ ಚಿಂತನೆ ಮಾಡಬೇಕು, ಹೇಗೆ ತನ್ನ ಅಧಿಕಾರವನ್ನು ಉಳಿಸೋದಕ್ಕೆ ಹೊರಡಬೇಕದು ಪಾಸಿಟಿವ್ಲಿ. ಮುಂದೆನೂ ಉಳಿಸ್ತಿರೋ ಬಿಡ್ತಿರೋದು ಬೇರೆ ವಿಚಾರ. ಅದು ಬಿಟ್ಟರು ಕುರ್ಚಿ ಕದನ ಮುಂದುವರಿದಂತೆ ಕಾಣಿಸುತ್ತಿದೆ. ಮತ್ತೆ ಮುಂದುವರಿದೇ ಇರುತ್ತೆಯೇ? ಏನೇನು ಡೊನಾಲ್ಡ್ ಟ್ರಂಪ ಟ್ಯಾರಿಫ್ ಹಾಕ್ಬಿಡೋಕ್ಕೆ, ಎದುರಿಸೋಕ್ಕೆ, ನರೇಂದರ್ ಸರೆಂಡರ್ ಅನ್ನೋಕ್ಕೆ. ಯಾಕೆ ಈಗ ರಾಹುಲ್ ಸರೆಂಡರ್ ಅಂತ ಇವರಿಬ್ಬರು ಅಂದ್ರೆ ಏನು ಮಾಡ್ತೀರಿ? ಅಷ್ಟೇ ನಿಮ್ಮದು. ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರು ಉತ್ತರಾಧಿಕಾರಿ ಆಗಬಲ್ಲರೆಂಬ ಯತೀಂದ್ರ ಹೇಳಿಕೆ ಚರ್ಚೆ. ಕ್ರಾಂತಿಯ ಗುಸುಗುಸು. ಸಿದ್ದರಾಮಯ್ಯ ಹೇಳಿರೋ ಹೇಳಿಕೆಗೆ ಬಡ ಬಡಿದಾಟಕ್ಕೆ ತುಪ್ಪ ಅಂತೆ. ತುಪ್ಪನೂ ಇಲ್ಲ, ಬೆಣ್ಣೆನೂ ಇಲ್ಲ, ಸುಮ್ಮನೆ ಕೂತ್ಕೊಳ್ರಿ ಎಲ್ಲ ಇವ್ರುಗಳು ಮಾಡ್ತಿರೋ ಡ್ರಾಮಾಗಳು ಎಲ್ಲ ಅವ್ರವ್ರದ್ದನ್ನು. ಇಲ್ಲಿ ಅಭಿವೃದ್ಧಿ ಆಗದೇ ಇರೋದನ್ನು ಡೈವರ್ಟ್ ಮಾಡೋಕ್ಕೆ ತಂದಿಟ್ಟಿರೋಂತಹ ಚರ್ಚೆ ಇದು. ಯೋಗ್ಯತೆ ಇದ್ದಿದ್ರೆ ಅಭಿವೃದ್ಧಿ ಮಾಡಿ, ಯೋಗ್ಯತೆ ಇದ್ದರೆ ಪಾಟಲ್ ತುಂಬಿ, ಯೋಗ್ಯತೆ ಇದ್ದರೆ ಟ್ಯಾಕ್ಸಸ್ ಡೌನ್ ಮಾಡಿ. ಅದು ಬಿಟ್ಟರು ಇದನ್ನು ತಂದಿಟ್ಬಿಟ್ಟು ಮಜಾ ನೋಡ್ಬಿಟ್ಟು ಕ್ರಾಂತಿ. ಏನು ಕ್ರಾಂತಿ? ಇದು ಕ್ರಾಂತಿನ ವಾಂತಿ ಇದು. ಯತೀಂದ್ರ ಮಾತಿಗೆ ಲೋಕೋಪಯೋಗಿ ಮಂತ್ರಿ ಜಾರಕಿಹೊಳಿ ಹಿಡಿದು ಮುಂದಿನ ಸಿ ಎಂ ಬಗ್ಗೆ ಹೇಳಿ ಅವರು. ಅಲ್ಲ, 28ಕ್ಕೆ ಸಿ ಎಂ ಹುದ್ದೆ ಕ್ಲೈಮ್ ಮಾಡ್ತೀನಿ. ಏನದೇನು ಸೀನಿಯಾರಿಟಿ ಸರ್ಕಾರಿ ಪೋಸ್ಟಿಂಗ? ಕ್ಲೈಮ್ ಮಾಡಕ್ಕೆ ಸತೀಶ್ ಜಾರಕಿಹೊಳಿ ಅವರು ಕ್ಲೈಮ್ ಹಾಕ್ಬಿಡೋಕ್ಕೆ ಅದೇನು ಸರ್ಕಾರಿ ಪೋಸ್ಟಿಂಗ? ನನಗೆ ಸೀನಿಯಾರಿಟಿ ಇದೆ, ನಂಗೆ DG ಪೋಸ್ಟ್ ಮೋಸ್ಟ್ಲಿ ಸಿಗಬೇಕಾಗತ್ತಾಗ. ಇದು ಚೀಫ್ ಸೆಕ್ರೆಟರಿ ಪೋಸ್ಟು ನನಗೊಂದು 3 ಮಂತ್ಸ್ ಸಿಗುತ್ತೆ. CS ಪೋಸ್ಟು ಸೀನಿಯಾರಿಟಿ ನಂದೇ ಇರೋದು. ಸೀನಿಯಾರಿಟಿನಾ? ಏನೇ ಆದರೂ ಹೈಕಮಾಂಡ್ ಅಂತಿಮ ಇರೋದು, ಅದೆಲ್ಲ ಅವನಿಗೂ ಗೊತ್ತು. ಕಾಂಗ್ರೆಸ್ಸಲ್ಲಿ ಗೃಹ ಮಂತ್ರಿ ಪರಮೇಶ್ವರ್ ಅವರು ಯತೀಂದ್ರ ಇಲ್ಲಿ ನಾಯಕತ್ವದ ಬಗ್ಗೆ ಮಾತಾಡಿಲ್ವಲ್ಲ, ಮತ್ತು ಏನು ಮಾತಾಡಿದ್ರು ಸರ್ ಒಂಚೂರು ಹೇಳಿಬಿಡಿಪ್ಪ ಪ್ಲೀಸ್. ನಮ್ಮಂಥ ಪೆದ್ದುಗಳಿಗೆ ಹೇಳಬೇಕಲ್ಲ ನೀವು. ಅಹಿಂದ ಬಗ್ಗೆ ಅಂತೆ ಸರ್. ಅಹಿಂದನಾ? ಹಾಂ, ನಿಮ್ಮದು ನೀವು ನೋಡ್ಕೊಳ್ರಿ ಡಾಕ್ಟ್ರೇ. ಒಂದು ಕಾಲದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಕಟ್ಟವರು, ಅಥವಾ ಆಗುವ ಯೋಗ್ಯತೆಗಳನ್ನು ಅರ್ಹತೆಗಳನ್ನು ಹೊಂದಿದ್ದವರು, ಅದಕ್ಕೋಸ್ಕರ ಪಕ್ಷಕ್ಕೆ ಅತಿ ದೀರ್ಘಕಾಲ ಅಧ್ಯಕ್ಷನಾಗಿ ದುಡಿದು ಪಕ್ಷವನ್ನು ನಿಮ್ಮ ಹಂತದಲ್ಲಿ ನಿಮ್ಮ ಅಧ್ಯಕ್ಷತೆಯಲ್ಲಿ ಅಧಿಕಾರಕ್ಕೆ ತಂದವರು. ಈಗ ಯಾವ್ಯಾವುದೋ ಸಣ್ಣ ಪುಟ್ಟ ಗಲ್ಲಿ ಟಾಕ್ಗೆಲ್ಲ ರೆಸ್ಪಾಂಡ್ ಮಾಡ್ಕೊಂಡು ನಿಂತ್ಕೋತಿರಲ್ಲ ಡಾಕ್ಟ್ರೇ. ನಿಮ್ಮ ಘನತೆ ಗೌರವದ ಬಗ್ಗೆ ಚಿಂತನೆಯೂ ಇಲ್ವಾ ನಿಮಗೊಂಚೂರು? ಯಾವ್ಯಾವ ಮಾಡಿದ್ರೆ ಓಕೆ ಮಾಡತ್ವೆ ಒನ್ ಟರ್ಮ್ ಕೆಲ ಗಿರಾಕಿಗಳು. ಇದೇನ್ರಿ ನೀವು ಹಿಂಗಾಗೋದ್ರಿ? ಸರಿ, MB ಪಾಟೀಲ್ ಅವರು ಅರ್ಹ ಇದ್ದಾರೆ ಜಾರಕಿಹೊಳಿ, ಬಟ್ ಖಾಲಿ ಇಲ್ಲ. ಅದು ನಮಗೂ ಗೊತ್ತು ಸರ್, ಖಾಲಿ ಇಲ್ಲ. ಮಾತಾಡ್ತಾರಲ್ಲ, ಯಾವ ಪೋಸ್ಟು ಖಾಲಿ ಇರಲ್ಲ, ಖಾಲಿ ಮಾಡಿಸ್ಕೋಬೇಕು. ಹಿಂದೆ ಯಾರೋ ಹೇಳಿದ್ರು ಕುರ್ಚಿ ಸಿಗಲ್ಲ ಕಿತ್ಕೋಬೇಕು ಅಂತ. ಸಿದ್ದಿಕೇನೆ ಇರಬೇಕು. ಅಶೋಕ್ ಅವ್ರು ಹೇಳಿದ್ರು. ಅಶೋಕನ ಹೇಳಿದ್ದು? ಯಾರೋ ಒಬ್ರು ಹಿಂಗೆ ಹೇಳಿದ್ರಿ? ಅಶೋಕ್ ಅವರು ಹೇಳಿದ್ರು. ಆಯ್ತು, ಸಿದ್ದರಾಮಯ್ಯವ್ರಿಗೆ ನಾಯಕತ್ವ ಇರ್ಬೋದು ಅಂತ. ಇಕ್ಬಾಲ್ ಹುಸೇನ್ ಮಾತ್ರ ಇದು ಎಳಸು ಸ್ಟೇಟ್ಮೆಂಟ್ ರೀ ಅಂದರೆ ಅದು ಯಾರೋ ಶಿವಗಂಗಾ ಬಸವರಾಜ್ ಶಾಸಕ. CM ಮಗ ಹೇಳ್ಬಿಟ್ರೆ ಓಕೆನಾ, ಅವ್ರಿಗೂ ನೋಟಿಸ್ ಕೊಡ್ಬೇಕು, ಹೈಕಮಾಂಡ್ ಕ್ರಮ ತಗೋಬೇಕು ಅಂತಾರೆ. DK ಎಂದಿನಂತೆ ಮೈಗೆಲ್ಲ ಎಣ್ಣೆ ಹಾಕ್ಕೊಂಡು ಇಂಥ ಸಂದರ್ಭದಲ್ಲಿ ಜಾರ್ಕೊಂಡು ಹೋಗ್ಬಿಟ್ರು ಹಂಗೆ ಕೆಳಕ್ಕೆ. ಅವ್ರು
ಅವ್ರು ಹೇಳಿದ್ದು ಅಹಿಂದ ನಾಯಕತ್ವ ವಹಿಸ್ಕೋಬೇಕು ಅಂತ ಹೇಳಿದ್ರು, ಹೊರತಾಗಿ CM ಪೋಸ್ಟ್ ತಗೊಳ್ಳಿ, ಅಧ್ಯಕ್ಷ ಸ್ಥಾನ ತಗೊಳ್ಳಿ ಅಂತ ಅಪೀಲ್ ಮಾಡಿಲ್ಲ. ಈಗ ನಾವು ಹೋಗಿ ಇಲ್ಲ ನಾನೇ ಅಹಿಂದ ನಾಯಕ ಅಂತ ಹೇಳಿ ಕಾರ್ಡ್ ಚಾಪಿಸ್ಲಿಕ್ಕೆ ಆಗೋಲ್ಲ, ಅದು ಎಲ್ಲ ಜನ ತೀರ್ಮಾನ ಮಾಡಬೇಕು. ಹೀಗಾಗಿ CM ಪೋಸ್ಟ್ಗೆ ಅದಕ್ಕೂ ಯಾವುದೋ ಲಿಂಕ್ ಮಾಡ್ಲಿಕ್ಕೆ ಆಗೋಲ್ಲ. ಈಗಾಗಲೇ 20-30 ವರ್ಷದಿಂದ ರಾಜ್ಯದಲ್ಲಿ ಸಾಕಷ್ಟು ಅಹಿಂದ ಪರವಾಗಿ ಹೋರಾಟ ಮಾಡಿದ್ವಿ. ಹೆಲಿಕಾಪ್ಟರ್ ತರುವ ಉದ್ದೇಶ ಅಂದ್ರೆ ಟೈಮ್ ಕನ್ಸ್ಯೂಮ್ ಭಾಳ ಆಗ್ತಿದೆ ಅಂತ ತಪ್ಪಿಸ್ಲಿಕ್ಕೆ ತರ್ತೀವಿ ಹೊರತಾಗಿ ಮತ್ತೆ ಅಧ್ಯಕ್ಷ ಸ್ಥಾನ ಬಂದ್ರೆ ಅದಕ್ಕೂ ಕೂಡ ಆಗ್ತೈತೆ. ಸೈದ್ಧಾಂತಿಕವಾಗಿ ಆ ದಾರಿಯಲ್ಲೇ ಹೋಗ್ತಾರೆ ಸತೀಶ್ ಜಾರಕಿಹೊಳಿ ಅವರು ಅಂತ ಹೇಳಿ, ಯಾಕೆಂದ್ರೆ ಅವ್ರು ಹಿಂದ ಪ್ರಾರಂಭ ಮಾಡಿದಾಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಬಹಳ ಮುಖ್ಯವಾದ ಪಾತ್ರ ವಹಿಸಿದ್ರು. ಆ ಇದ್ರ ಹಿನ್ನೆಲೆ ಮೇಲೆ ಅವರು ಹೇಳಿದ್ದಾರೆ, ಅದ್ರಲ್ಲಿ ತಪ್ಪೇನಿದೆ. ನನಗೆ ಅನ್ಸೋದು ಅದು ಲೀಡರ್ಶಿಪ್ಪಿನ ಲೆಕ್ಕದಲ್ಲಿ ಮಾತಾಡಿಲ್ಲ ಅವರು. ಯಾವ್ದಾದ್ರೂ ರೇಸ್ ಇರ್ಲಿ, ತೀರ್ಮಾನ ಆಗೋದು ಯಾರ್ದು? ಅಲ್ಟಿಮೇಟ್ಲಿ ಹೈಕಮಾಂಡ್ನವರು. ಇವತ್ತು ಸತೀಶ್ ಜಾರಕಿಹೊಳಿ ಕೂಡ ಒಬ್ಬ ಪ್ರಮುಖ ನಾಯಕರು, ಮುಖ್ಯಮಂತ್ರಿ ಆಗುವಂತ ಎಲ್ಲ ಅರ್ಹತೆಯನ್ನು ಕೂಡ ಅವರು ಹೊಂದಿದ್ದಾರೆ. ಇವತ್ತು CM ಸ್ಥಾನಂತರೂ ಈಗ ಖಾಲಿ ಇಲ್ಲ, ಸ್ವಾಭಾವಿಕವಾಗಿ ಅವ್ರು ಹೇಳಿದಾರೆ ಇದು ಬಹುಶಃ ಅವರ ಮುಖ್ಯಮಂತ್ರಿ ಕೊನೆಯ ಅವಧಿ. ಕಾಂಗ್ರೆಸ್ ಪಕ್ಷದಲ್ಲಿ ಮುಂದೇನೂ ಕೂಡ ಅವರ ನಾಯಕತ್ವ ನಮಗೆ ಯಾವಾಗಲೂ ಬೇಕಾಗ್ತದೆ, ಅವ್ರನ್ನ ಬಿಟ್ಟು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ದೊಡ್ಡ ಸ್ಥಾನದಲ್ಲಿ ತಾವೆಲ್ಲರೂ ಕೂಡ ಒಂದು ದೊಡ್ಡ ಮಂಥನದಲ್ಲಿ ತಾವೆಲ್ಲರೂ ಕೂಡ ಇದ್ದೀರಿ. ತಾವಾಗಿ ತಾವು ಕೆಳಗಡೆ ಬೀಳೋದು ನಮಗೆಲ್ಲ ಇಷ್ಟ ಇಲ್ಲ. ಇದು ಒಂದು ರೀತಿ ಏನು ಹೇಳ್ತಾರೆ, ಎಳಸು ಅಂತ ಹೇಳ್ತಾರಲ್ಲ, ಆ ರೀತಿ ಸ್ಟೇಟ್ಮೆಂಟ್ ಇದು. ನಿಮ್ಮ ಮಾತಲ್ಲಿ ಬಲ್ಕೆ ಇರಲಿ. ನಿಮ್ಮ ಮಾತು ಇದು ಮೈಸೂರು ರಾಜರ ಮನೆ ಅಲ್ಲ, ಇದು ವಂಶ ಪಾರಂಪರ್ಯ, ಇದು ಆ ಥರ ವ್ಯವಸ್ಥೆ ಅಲ್ಲ. ನಾಳೆ ದಿನ ನಾವು ಅವ್ರು ಫಾಲೋ ಮಾಡೋಕ್ಕಾಗ್ತದೆ. ನಾವು ಒಂದು ರೀತಿ ಕೊಡ್ತೀವಿ, ನಾನೊಂದು ಕೊಟ್ಟೆ ಅಂತ ಇನ್ನೊಬ್ರು ಒಂದು ಕೊಡ್ತಾರೆ. ಸುಮ್ಮನೆ ಇವ್ರು ಯಾರೋ ಒಂದು ಹೇಳಿಕೆ ಕೊಟ್ಟರು ಅಂತ ಸುಮ್ಮನಿರೋದು ಮುಖ್ಯಮಂತ್ರಿ ಮಕ್ಕಳು ಅಥವಾ ಇನ್ನೊಬ್ರು. I don't want to comment anything now. I don't want to be a part of media. I will discuss later at the appropriate time. ಯತೀಂದ್ರ ಹೇಳಿದ್ರು ಅನ್ನೋ ಕಾರಣಕ್ಕೆ ಇಷ್ಟೊಂದು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಅದೇ ಬೇರೆಯವರು ಹೇಳಿದ್ರೆ ಸುಮ್ಮನೆ ಬಿಡ್ತಿದ್ರ ಸರ್? ಬಿಡ್ತಿರ್ಲಿಲ್ಲ. ಯಾವಾಗಲೂ ಹಾಗೆ ಶಕ್ತಿವಂತರು ಏನಾದರೂ ಮಾಡಿದ್ರೆ ಅದನ್ನು ಅರಗಿಸ್ಕೋತಾರ್ರಿ. ಶಕ್ತಿ ಇಲ್ಲದವರು ಅನುಭವಿಸ್ತಾರ್ರಿ. ರಾಜಕಾರಣದಲ್ಲಿ, ಜಾತಿಗಳಲ್ಲಿ ಸಣ್ಣ ಜಾತಿಯವ್ರನ್ನ ತುಳಿದು ಬಿಸಾಕ್ಬಿಡ್ತಾರ್ರಿ. ದೊಡ್ಡ ಜಾತಿಯವ್ರು ಏನು ಮಾಡಿದ್ರು ನಡ್ಕೊಂಡು ಹೋಗತ್ತೆ ರೀ. ಹಾಗೆ ದೊಡ್ಡ ದೇಶದವ್ರು ಏನು ಮಾಡಿದ್ರು ನಡೆಯತ್ತಪ್ಪ. ಅಮೇರಿಕಾ ಟ್ಯಾರಿಫ್ ಅಂತಾನೆ, ರಿವರ್ಸ್ ಓಪನ್ ನಾನು ನಿನ್ನ ಮೇಲೆ ಟ್ಯಾರಿಫ್ ಅಂತ ಅನ್ನೋಂಗಿಲ್ವೇ? ಏನು ಮಾಡ್ಕೊಳ್ತೀರಾ ಅಂತಾರೆ, ಅನ್ನೋಂಗಿಲ್ಲ. ಹಾಗಾಗಿ ಯಾವಾಗಲೂ ಅಷ್ಟೇ ಶಕ್ತಿವಂತರ ಶಕ್ತಿ ಅದು. ಇದು ಅಷ್ಟೇ. ಈಗ ಪ್ರಿಯಾಂಕ್ ಖರ್ಗೆ ಹೇಳಿದ್ದನ್ನೆಲ್ಲ ಅರಗಿಸ್ಕೊಳ್ಳೇಬೇಕು ಕಾಂಗ್ರೆಸ್ ಒಳಗಡೆ. ಸರಿನೋ ತಪ್ಪೋ ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ ಅಷ್ಟೇ. ಹಾಗೆ ಇದುವೇ ಎಲ್ಲವೂ ಹಾಗೆ. ಬಟ್ ಬೇರೆಯವರಿಗೆಲ್ಲ ನೋಟಿಸ್ ಕೊಟ್ಟಾಗ ಇವ್ರಿಗೆ ಕೊಡದೆ ಅವ್ರ ಪಕ್ಷಕ್ಕೆ ಬಿಟ್ಟಿದ್ದು ಅದು ನಮಗೆ ಸಂಬಂಧವಿಲ್ಲ. ನಾವು ಯಾಕೆ ಅದಕ್ಕೆ ತಲೆ ಕೆಡಿಸ್ಕೋಬೇಕು? ನಿಮ್ಗೆ ಏನು ಸಂಬಂಧ ಅದರಿಂದ? ನೀವೇನೋ ಚೀಫ್ ಮಿನಿಸ್ಟರ್ ಆಫೀಸಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಪೋಸ್ಟ್ ಕೊಡ್ತಾರಾ ನಿಮಗೆ? ನಿಮ್ಗೆ ಏನು ಸಂಬಂಧ? ಈ ರಾಜ್ಯದ ಜನಕ್ಕೆ ಏನು ಸಂಬಂಧ? ಈಗ ನಾಳೆ ನನ್ನ ಪ್ರಕಾರದಲ್ಲಿ ಈಗಲೂ ಹೇಳ್ತೀನಿ, ಈ CM ಬದಲಾವಣೆ ಆದರೆ ಅದು ನೆಕ್ಸ್ಟ್ DKನೇ ಆಗೋದು. ಇವರು ಅವ್ರನ್ನ ಬಿಟ್ಟು ಮಾಡೋಕ್ಕಾಗಲ್ಲ ಇವ್ರ ಕೈಯಲ್ಲಿ ಕಾಂಗ್ರೆಸ್ನವ್ರಿಗೆ. ಯಾರು ಏನು ಬೇಕಾದ್ರೂ ಪ್ಲಾಟ್ ಮಾಡ್ಕೊಳ್ಳಿ, ನೀವು ಯಾರು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಯಾಕೆ ಅಂದರೆ ಹೈಕಮಾಂಡು ಆ ಪರಿಪ್ರಮಾಣದಲ್ಲಿ ಋಣದಲ್ಲಿ ಇದೆ ಅನ್ನೋದು ನನ್ನ ಲೆಕ್ಕಾಚಾರ. ಹಲವಾರು ಲೆವೆಲ್ಗಳಲ್ಲಿ ಹೇಳ್ತಾ ಇದ್ದೀನಿ. ಅದರಲ್ಲಿ ಒಂದು ಲೆವೆಲ್ನಲ್ಲಿ ರಾಜಕೀಯ ನಿಷ್ಠೆ ಇರ್ಬೋದು, ಪಕ್ಷ ನಿಷ್ಠೆ ಇರ್ಬೋದು, ನಾಯಕತ್ವದ ನಿಷ್ಠೆ ಇರ್ಬೋದು, ಹಣದ ನೆರವು ಇರಬಹುದು, ಆರ್ಥಿಕ, ವಿಚ್ ಮೇ ಬಿ ವೆರಿ ಇಂಪಾರ್ಟೆಂಟ್. ಅದೇ ನಂಬರ್ 1 ಇರ್ಬೋದು, ಹೇಳಕ್ಕೆ ಬರಲ್ಲ ನನಗೆ, ಗೊತ್ತಿಲ್ಲ ನನಗೆ. ಹಾಗಾಗಿ ದಿಸ್ ಹೈಕಮಾಂಡ್ ಕ್ಯಾನಾಟ್ ಇಗ್ನೋರ್ ಹಿಮ್. ಹಿ ಹ್ಯಾಸ್ ಕ್ರಾಸ್ಡ್ ದಟ್ ಲೈನ್ ಅಂತ ನನ್ನ ವಾದ. ಇನ್ನು 2028ಕ್ಕೆ ಇನ್ನು 2.5 ವರ್ಷ ಇದೆ. ಅದು ಗೊತ್ತಿಲ್ಲ. ಮಾಡಿದರೆ ನಾ ಹೇಳ್ತಿರೋದು. ಯತೀಂದ್ರ ಇದು ಅಹಿಂದ ಲೀಡರ್ಶಿಪ್ ಕೇಳ್ತೀರಿ. ನೋ, ಬಿದ್ದ ಮೇಲೆ ಮೀಸೆ ಮಣ್ಣಾಗಲಿಲ್ಲ ಅಂತ ಒರೆಸ್ಕೊಳಕ್ಕೆ ಹೋಗಿ ಇದು ಮಾಡಬೇಡಿ ಅಷ್ಟೇ. ಅವ್ರು ಹೇಳಿದ್ದು CMದೇ. ಅದಾದ ಮೇಲೆ ಅದು ಬೇಡ ಅನಿಸಿದೆ, ತಿರುವಕ್ಕೆ ಹೋಗ್ತಿದ್ದಾರೆ ಅಷ್ಟೇ. ಯಾಕೆ? ಚರ್ಚೆ ನಡೀತಾ ಇರೋದು ರಾಜ್ಯದಲ್ಲಿ CMನ ನಾಯಕತ್ವದ ವಿಚಾರ. ಅಹಿಂದ ನಾಯಕತ್ವದ ಚರ್ಚೆ ಇಲ್ಲಿ ನಡೀತಾನೇ ಇಲ್ಲ. ಪಿಕ್ಚರಲ್ಲೇ ಇಲ್ಲ. ಯಾಕೆ ಶುರು ಮಾಡ್ತಾ ಇದ್ದೀರಿ ಅದನ್ನು ತಾವು? ಎಲ್ಲಿ ಏನು ಚರ್ಚೆ ನಡೆದಿದೆ? ಯಾರು ಮಾಧವಪ್ಪ ಹೇಳಿದಾರ ಇದು ಅಹಿಂದ ನೆಕ್ಸ್ಟ್ ನಡೆಸ್ಕೊಂಡು ಹೋಗ್ಬೇಕು ಅಂತ ಅವ್ರು ಹೇಳಿದಾರ? ಕಾಂಪಿಟೇಷನ್ ಇಲ್ವೇ? ಹೇಳಿಲ್ವೇ? ಕಾಣಲಿಲ್ವೇ ಎಲ್ಲೂ ನನಗೆ ಪ್ರಸ್ತಾಪನೆ? ಹಾಂ, ಏನಕ್ಕೆ ಬಂತಿದು? ಹಾಗಾಗಿ ಅದಲ್ಲ, ಅದೇ ಅವ್ರು ಹೇಳಿದ್ದು CMದೇ. ಅದನ್ನು ಅಹಿಂದಾಗಿ ಟರ್ನ್ ಮಾಡೋಕ್ಕೆ ಹೋಗ್ತಿದ್ದಾರೆ. ನಂಬರ್ 1. ನಂಬರ್ 2, ಕಾಂಗ್ರೆಸ್ನಲ್ಲಿ ಹುದ್ದೆ ಅಧಿಕಾರ ಅನ್ನೋ ವಿಚಾರ ಬಂದಾಗ ಸ್ಥಾಪಿತ ಹುದ್ದೆಗಳ ಪೈಕಿ CM ಪೋಸ್ಟ್ ಬಗ್ಗೆ ಚರ್ಚೆ ನಡೆಯುತ್ತೆ, KPCC ಅಧ್ಯಕ್ಷ ಸ್ಥಾನದ ಚರ್ಚೆ ನಡೆಯುತ್ತೆ.
ರಾಜ್ಯ ಮಟ್ಟಕ್ಕೆ ನಾನು ಹೇಳ್ತಿರೋದು. ಓಕೆ. ಅದು ಬಿಟ್ಟರೆ ಸೈದ್ಧಾಂತಿಕ ನಾಯಕ ಅಂತ ಚರ್ಚೆ ನಡೆದಿಲ್ಲ, ನಡೆಯೋದೂ ಇಲ್ಲ. ನಾನು ನೋಡಿಲ್ಲ, ನಾನು ನೋಡೋದೂ ಇಲ್ಲ. ಗ್ಯಾರಂಟಿ ಬರ್ಕೊಟ್ಟಿದ್ದೀನಿ. ಸೈದ್ಧಾಂತಿಕ ಎಲ್ಲಿ ನಡೆಯುತ್ತೆ? ಇರಾನ್, ಓಕೆ. ಅಲಿ ಖಮೇನಿ, ಅವನು ರಿಲಿಜಿಯಸ್ ಹೆಡ್. ಬೇರೆ ಪ್ರೆಸಿಡೆಂಟು ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ಅವನು ಸೈದ್ಧಾಂತಿಕ ನಾಯಕ. ಅವನು ಅಲಿ ಖಮೇನಿ, ಅವ್ನಿಗೆ ಯಾವ ಅಧಿಕಾರನೂ ಇರಲ್ಲ. ಅಧಿಕಾರವನ್ನೇ ಅನುಭವಿಸದ ಬಾಳಾ ಠಾಕ್ರೆ ಸೈದ್ಧಾಂತಿಕ ನಾಯಕ. ಅವ್ರ ಪಕ್ಷಕ್ಕೆ ಅವ್ರು ಯಾವ ಹುದ್ದೆನೂ ಇಟ್ಕೊಳ್ಳಲ್ಲ. ಅಂತಹ ಹುದ್ದೆ ಕಾಂಗ್ರೆಸ್ಸಲ್ಲಿ ಇಲ್ಲ. ಕರ್ನಾಟಕಕ್ಕೆ, ದೇಶಕ್ಕೆ ಬಿಟ್ಬಿಡಿ, ನಂಗೆ ಗೊತ್ತಿಲ್ಲ, ಕರ್ನಾಟಕಕ್ಕೆ ಇಲ್ಲ. ಹಾಗಾಗಿ ಅವರು ಸುಳ್ಳು ಹೇಳ್ತಿದ್ದಾರೆ ಯತೀಂದ್ರ ಅವರು. ಮತ್ತು ಅವ್ರ ಚರ್ಮನ ಉಳಿಸೋಕ್ಕೆ ಬೇರೆಯವರು ಸುಳ್ಳು ಹೇಳ್ತಿದ್ದಾರೆ. ಇದು ಅಹಿಂದ, ಇದು ಸುಳ್ಳು. ಮೂರನೇದು, ಅಹಿಂದ ನಾಯಕತ್ವವನ್ನು ಯತೀಂದ್ರ ಮೈಕ್ ಮುಂದೆ ನಿಂತ್ಕೊಂಡು ಅನೌನ್ಸ್ ಮಾಡಿಬಿಟ್ಟ ತಕ್ಷಣ ತೀರ್ಮಾನ ಆಗಲ್ಲ. ಸಾರಿ, ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ತುಂಬ ಸಮಯ ತಗೊಳತ್ತೆ. ನಂಬರ್ 1. ನಂಬರ್ 2, ಸತೀಶ್ ಜಾರಕಿಹೊಳಿ ಸಮಸ್ತ ಕರ್ನಾಟಕದಲ್ಲಿ ಅಹಿಂದ ನಾಯಕತ್ವವನ್ನು ವಹಿಸ್ಕೋಬೇಕು ಅನ್ನೋದಿದ್ರೆ ಮಧ್ಯ ಕರ್ನಾಟಕ, ಮಲೆನಾಡು ಮತ್ತು ಹಳೆ ಮೈಸೂರಿನಲ್ಲಿ ಇನ್ನೂ ತುಂಬ ಮೈ ಬಗ್ಗಿಸ್ಬೇಕು, ಬೆವರು ಸುರಿಸ್ಬೇಕು ಅವರು. ಇನ್ನೂ ಐ ಆಮ್ ನಾಟ್ ಟಾಕಿಂಗ್ ಆಫ್ ಹೈದರಾಬಾದು ಮತ್ತು ಮುಂಬೈ ಕರ್ನಾಟಕ ಬಿಟ್ಟು ಹೇಳಿದ್ದೀನಿ. ಬೇರೆ ಕಡೆಗೂ ಅವ್ರು ಇರಬೇಕು. ಈ 3 ಭಾಗದಲ್ಲಿ ಇನ್ನೂ ತುಂಬ ಬೆವರು ಸುರಿಸ್ಬೇಕು. ಅರ್ಹರೂ ಇಲ್ಲ ಅಲ್ಲ ಅಂತ ನಾನು ಹೇಳಿಲ್ಲ. ಹಾಗಾಗಿ ಸುಮ್ಮನೆ ಬುರುಡೆ ಬಿಡಬೇಡಿ. ನೀವು ಹೇಳಿದ್ದು ಅದೇನೆ, ಈಗ ಅಲ್ಲ ಅಂತಿದ್ರೆ ನಿಮ್ಮ ಇಷ್ಟ. ಏನಾದ್ರು ಮಾಡ್ಕೊಂಡು ದಿನಕ್ಕೊಬ್ರು ಹೇಳ್ತಾ ಇರೋದ್ರಿಂದ ಆಗೋದೇನು ಸರ್? ಏನು ಬೇಕಾದ್ರೂ ಆಗಲಿ ಬಿಡಿ. ನಿಮಗೇನಾಗಬೇಕು? ರಾಜ್ಯಕ್ಕೆ ನಿಮ್ಗೆ ಏನಾಗತ್ತರ? ಏನಾಗಬೇಕು ರಾಜ್ಯಕ್ಕೆ? ಏನಾಗಿದೆ ಈಗ ರಾಜ್ಯಕ್ಕೆ? ಇವ್ರು ಏನು ಹೇಳದೇ ಇದ್ದಿದ್ರೆ ಏನಾಗಿದೆ ಈಗ ರಾಜ್ಯಕ್ಕೆ? ಏನೂ ಆಗಲ್ಲ. ರಾಜ್ಯ ಅಧೋಗತಿಗೆ ಇಳಿದು ನೆಗೆದು ಬಿದ್ದೋಗಿದೆ ಇನ್ ಟರ್ಮ್ಸ್ ಆಫ್ ಬೇಸಿಕ್ ಡಿಸಿಪ್ಲಿನ್ಸಲ್ಲಿ. ಹಾಗಾಗಿ ನಮಗೇನು ಸಂಬಂಧ ಇಲ್ಲ, ಬಡ್ದಾಡ್ಕೊಳ್ಳಿ ಯಾರಿಗೆ ಬೇಕು. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಉತ್ತರಾಧಿಕಾರಿ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಬಿಜೆಪಿ ನಾಯಕರಿಗೆ ಇದು ಆಹಾರವಾಗಿದೆ. ಡಿಕೆ ಶಿವಕುಮಾರ್ ಸಿಎಂ ಆಗಬಾರ್ದು ಅಂತ ಸಿದ್ದರಾಮಯ್ಯ ತಂತ್ರ ಹೂಡಿದ್ದಾರೆ ಅಂತ ಅಶೋಕ್ ಆರೋಪ ಮಾಡಿದ್ದಾರೆ. ಇನ್ನೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಡಿಕೆ ಶಿವಕುಮಾರ್ ಬದಲು ತಮ್ಮ ನಾಯಕತ್ವವನ್ನು ಉಳಿಸಿಕೋಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೊಸ ಬಾಂಬ್ ಸಿಡಿಸಿದ್ರು. ಆದರೆ ಕೇಂದ್ರ ಸಚಿವ ಸೋಮಣ್ಣ ಸಿದ್ದರಾಮಯ್ಯ ಅಧಿಕಾರ ಬಿಟ್ಟು ಕೊಡ್ತಾರೆ ಅಂದ್ರೆ ಮಾಜಿ ಸಚಿವ ರಾಮುಲು ಮಾತ್ರ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ, ಆದರೆ ಪ್ರಿಯಾಂಕ್ ಖರ್ಗೆ ಡಿಸಿಎಂ ಆಗ್ತಾರೆ ಅಂತ ಭವಿಷ್ಯ ನುಡಿದ್ರು. ಕುಮಾರ್ನ ಗಂಗಾ ನದಿಯಲ್ಲಿ ಮುಳುಗಿಸ್ದಂಗೆ ಆಯ್ತು. ಟವಲ್ ಹಾಕೊಂಬಿಟ್ಟಿದ್ರು. ಆಗಲೇ ಸಿಎಂ ಕುರ್ಚಿ ಮೇಲೆ 2.5 ವರ್ಷ ಆದ್ಮೇಲೆ ನಾನೇ ಮುಖ್ಯಮಂತ್ರಿ ಅಂತೇಳಿ ಮುಂದೆ ಯಾವತ್ತೂ ಕೂಡ ಡಿ.ಕೆ. ಶಿವಕುಮಾರ್ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬಾರ್ದು. ಆ ತರ ಸ್ಟ್ರಾಟಜಿಯನ್ನ ಸಿದ್ದರಾಮಯ್ಯನವರು ಅವರ ಬೆಂಬಲಿಗರ ಕೈಲಿ ಮಾಡಿಸ್ತಾ ಇದ್ದಾರೆ, ಮಗನ ಕೈಲಿ ಮಾಡಿಸ್ತಾ ಇದ್ದಾರೆ. ಹೈಕಮಾಂಡ್ ಮುಂದೆ ಅಂಡರ್ಸ್ಟ್ಯಾಂಡ್ ಆಗಿದೆ 2.5 ವರ್ಷಕ್ಕೆ ಅಧಿಕಾರ ಬಿಟ್ಟು ಕೊಡಬೇಕು, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಂತೇಳಿ. ಈಗ ಅದು ಹತ್ತಿರ ಬಂದಂಗೆ ಇವತ್ತು ಸಿದ್ದರಾಮಯ್ಯನವರಿಗೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಮಾಡುವಂತ ಮನಸ್ಸಿಲ್ಲ. ಅದಕ್ಕಾಗಿ ಅವರು ಅಧಿಕಾರ ಬಿಟ್ಟು ಕೊಡ್ಲಿಕ್ಕೆ ತಯಾರಾದ್ರೂ ಸದ್ಯಕ್ಕೆ ಅವರು ಹೇಳಿದ ನಮಗಿರೋ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯನವರು ಶಿವಕುಮಾರ್ ಅವರಿಗೆ ಬಿಟ್ಕೊಡ್ತಾರೆ ಅಂತ ಜನ ಮಾತಾಡೋದು ನಾವು ಕೇಳಿದೀವಿ, ನೀವು ಕೇಳಿದ್ದೀರಿ. ಇದೆಲ್ಲದರ ಮಧ್ಯದಲ್ಲಿ ಒಂದೊಂದೇ ಹುಸಿ ಬಾಂಬ್ಗಳನ್ನ ಹಾಕೊಂಡು ನೀವು ರಾಜ್ಯ ಜನರನ್ನ ಕತ್ಲೆ ಮುಂದಕ್ಕೆ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಬೇಕು ಅನ್ನೋಂತ ಕನಸು ಹಿಡ್ಕೊಂಡು ಈ ರೀತಿ ಮಾಡಂತ ಕೆಲಸ ಮಾಡ್ತಾರೆ. ಒಂದು ಮಾಡ್ಕತ್ತಾರ ಬಿಡ್ರಪ್ಪ ಬಿಜೆಪಿನವರು. ಏನ್ ಈಗ ಸಿದ್ದರಾಮಯ್ಯ ಇದಕ್ಕೆ ಕೇಳಿದಾಗ ಏನು ಬೃಹಸ್ಪತಿಗಳ ಅಂತಂದಂಗೆ ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ. ಇದು ವಿಜಯೇಂದ್ರ ಸೋಮಣ್ಣ ಅವ್ರಿಗೆ ಬಿಟ್ಟು ಕೊಡ್ತಾರೆ ಅಂತ ಜನ ಮಾತಾಡ್ತಾ ಇದ್ದಾರೆ. ನಮ್ಗೆ ಮಾಹಿತಿ ಇದೆಯಪ್ಪ, ಸುಮ್ಮನೆ ಬಿಟ್ಬಿಡೋದು. ಚೆನ್ನಾಗಿದೆಯಾ? ಓಕೆನಾ? ಅಶೋಕ್ ಇನ್ ಲೈಫ್ ಲಾಂಗ್ ಅಶೋಕನ ಮಿನಿಸ್ಟರ್ ಮಾಡಲು ಬಂದಿದ್ದ ಜನ ಮಾತಾಡ್ತಾ ಇದ್ದಾರಪ್ಪ. ನಮಗೆ ಗೊತ್ತಿಲ್ಲಪ್ಪ. ಜನರ ಹೆಸರಲ್ಲಿ ಏನು ಬೇಕಾದರೂ ಹೇಳ್ಬೋದು. ಸುಮ್ಮನೆ ಬುರುಡ ಬಿಡಬೇಡಿ. ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ. ನೆಟ್ಟಕ್ಕೆ ಪಕ್ಷ ಕಟ್ಟಕ್ಕೆ ಯೋಗ್ಯತೆ ಇದ್ದರೆ ಕಟ್ಕೊಳ್ಳಿ, ಇದ್ರೆ ಬಾಯಿ ಮುಚ್ಕೊಂಡು ಇರಿ. ಸುಮ್ಮನೆ ನೀವು ಕಡ್ದು ಕೊಮಟೆ ಹಾಕಿದ್ದನ್ನು ನೋಡಿದ್ದೀವಿ. ಇದ್ದಾಗ ಮಾಡಬೇಕಾಗಿದ್ದನ್ನು ಮಾಡದೆ ಅಯೋಗ್ಯರ ಥರ ಕೂತ್ಕೊಂಡಿದ್ರು ಭಾಳ ಜನ. ಅದರಲ್ಲಿ ಯೋಗ್ಯರಲ್ಲದೆ ಇದ್ದವರೆಲ್ಲ ಇದ್ದರು. ಅಯೋಗ್ಯರು ಪದ ಬಳಕೆ ಬೇಡ ಅನ್ನೋದಾದರೆ ಸುಮ್ಮನೆ ಬುರುಡೆ ಬಿಡ್ತಾರೆ ಇಲ್ಲಿ ಕೂತ್ಕೊಂಡು ಬಂದು. ಕಾಂಗ್ರೆಸ್ನವ್ರಿಗಿಂತ ಇವರಿಗೆ ಕ್ಲಾರಿಟಿ ಜಾಸ್ತಿ. ಯಾಕ್ರಿ ಬಂತು? ನೀವು ನೆಟ್ಟಿಗಿದ್ದಿದ್ರೆ ಅವ್ರಿಗೆ 135. ನಾಚಿಕೆ ಇಲ್ಲದೆ ಇರೋರು ಮಾತಾಡ್ತೀರಿ ಬಂದು. ಮತ್ತೆ ಪ್ರಿಯಾಂಕ್ ಖರ್ಗೆ GCM ಆಗ್ತಾರೆ ಅಂತ ರಾಮುಲು ಹೇಳಿ ಅದು ಸರಿ ಇರ್ಬೋದು. ಹೆಂಗೆ ಸರ್? ಖರ್ಗೆ ಅವ್ರಿಗೆ ಅವರ ಜೀವನದ ಅತಿ ದೊಡ್ಡ ಸೋಲ್ ಯಾವುದು? ಸೀನಿಯರ್ಗೆ
ಸಿ ಎಮ್ಮು ಆಗದೆ ಇದ್ದಿತ್ತು. ಅವರ ಗೆಳೆಯರೆಲ್ಲ ಆದರೂ ಪಾಪ ಅವರ ಸಮಕಾಲೀನರಲ್ಲಿ ಕೃಷ್ಣ ಒಂದು ಸ್ವಲ್ಪ ಸೀನಿಯರು, ಬಟ್ ಸ್ಟಿಲ್ ಕೃಷ್ಣ, ಧರಮ್ ಸಿಂಗು, ಮೊಯ್ಲಿ, ಬಂಗಾರಪ್ಪ ಎಲ್ಲ ಆಗ್ಬಿಟ್ರು. ಅವ್ರಿಗಾಗಲಿಲ್ಲ. ಹಾಗಾಗಿ ಇನ್ನು ಆಗಲ್ಲ ಅಂತ ಅನ್ಸತ್ತೆ ನನಗೇನೋ. ಮೊನ್ನೆ ಯಾರೋ ನೋಡ್ತಿದ್ದೆ ಖರ್ಗೆ ಕಾಂಪ್ರಮೈಸ್ ಕ್ಯಾಂಡಿಡೇಟ್ ಅಂತ, ಅದು ಎಲ್ಲಿಂದ ಬರುತ್ತೋ ಆ ನ್ಯೂಸು ನಂಗೆ ಗೊತ್ತಿಲ್ಲ, ಅದು ಅವ್ರು ಇಷ್ಟ ಏನಾದ್ರು ಮಾಡ್ಕೊಳ್ಳಿ. ಹಾಗಾಗಿ ನನಗೇನು ಅನ್ಸುತ್ತೆ ಅಂತ ಖರ್ಗೆ ಅವ್ರು ಏನಾದ್ರು ಅಕಸ್ಮಾತ್ ಆದರೆ ಮಗನಿಗೊಂದು ಫ್ಯೂಚರ್ಗೆ ಒಂದು ಬೆಟರ್ ಫೌಂಡೇಶನ್ ಇರಲಿ ಅಂತ ಒಂದು DCM ಮಾಡಿಸ್ಬೋದು, ಮತ್ತು ಆ ಶಕ್ತಿ ಅವ್ರಿಗಿದೆ ಇವತ್ತಿಗೆ. ಹಾಂ, ಅದು ಪಾಸಿಬಲ್, ವೆರಿ ಪಾಸಿಬಲ್. ಮತ್ತು ಡಿ ಶಿವಕುಮಾರ್ಗೆ ಇವತ್ತಾಗಲ್ಲ ಅಶೋಕ್, ನಾಳೆ ಆಗಲ್ಲ, ಟವಲ್ ಹಾಕಿದ್ರು, ಅವ್ರು ಟವಲ್ಲಾರು ಹಾಕ್ಲಿ, ಶಾಲಾರು ಹಾಕ್ಕೊಳ್ಳಿ, ನಿಮ್ಮದು ಫಸ್ಟ್ ನೋಡ್ಕೊಳ್ಳಿ. ನಿಮ್ಮನ್ನು ಯಾಕೆ DCM ಮಾಡಲಿಲ್ಲ? ಅದಕ್ಕೆ ಅಶ್ವಥ್ ನಾರಾಯಣ್ ಮಾಡಿದ್ರು, ನಿಮ್ಮನ್ನು ಯಾಕೆ ಮಾಡಲಿಲ್ಲ? ಅದು ಹೈಕಮಾಂಡ್ ನಿರ್ಧಾರ. ಎಸ್, RSSಗೆ ಕಡಿವಾಣ ಹಾಕುವ ವಿಚಾರದಲ್ಲಿ ರಾಜ್ಯ ಸರ್ಕಾರ ಹೊಸ ಬಿಲ್ ಬೇಡ ಅಂದ್ಕೊಂಡಿದ್ದಾರಂತೆ. ಯಾಕೆ? ಮಾಡ್ರಿ, ಬೇಡ ಅಂದವನು ಯಾವ? ನಿಮ್ಮನ್ನು ಮಾಡಿ ನೋಡೇ ಬಿಡ್ತೀವಿ ಅಂತ ಅಂತಾರೆ ಅವರು, ಕೇಳಿ. ಸೊ ಇದು ಆದೇಶ ಸಾಕು ಅಂತ ಸರ್ಕಾರ ಕಟ್ಟಡ ಆವರಣ ಆಸ್ತಿಯ ನಿಯಂತ್ರಣ ಕಾಯ್ದೆ ಇದು ಮಾಡಿಬಿಡೋಣ ಅಂತಿತ್ತಂತೆ, ಈಗ ಬೇಡ ಅಂತ ಆಯ್ತಂತೆ. ಆಮೇಲೆ ಕೆಲವರೆಲ್ಲ ಕಿವಿ ಮಾತು ಹೇಳಿದ್ರಂತೆ ಪ್ರಿಯಾಂಕಾ ಖರ್ಗೆ, ತುಂಬ ಆತರ ಮಾಡ್ಕೋಬೇಡಪ್ಪ, ಸ್ವಲ್ಪ ಸ್ಲೋಲಿರು, ಕೆಲವೆಲ್ಲ ಮೈ ಮೇಲೆ ಎಳ್ಕೋಬೇಕಾಗಿಲ್ಲ, ನೆಸಿಸಿಟಿ ಇಲ್ಲ ಅಂತೆಲ್ಲ ಹೇಳಿದ್ರಂತೆ. ಗೊತ್ತಿಲ್ಲಪ್ಪ, ಅದು ಅವ್ರಿಗೆ ಬಿಟ್ಟಿದ್ದು ಅಲ್ವೇ? ಹಂಗೆ ಮಾಡಬೇಡ್ರಿ ಪ್ರಿಯಾಂಕಾ ಖರ್ಗೆ. ನನ್ನ ಪ್ರಕಾರ ನೀವು ಹೋಗುತ್ತಿರುವ ದಾರಿ ಸರಿ ಇದೆ, ಈ ಮೂಲಕ ಲೀಡರ್ ಆಗೋ ಸರ್ವ ಸಾಧ್ಯತೆ ಇದೆ, ಅಥವಾ ಪುಸ್ಸಾಗಿ ಝೀರೋ ಆಗೋ ಸರ್ವ ಸಾಧ್ಯತೆ. ಆಯ್ಕೆ ಯಾವುದಾದರೂ ಆಗಲಿ, ಝೀರೋನೋ ಹೀರೋನೋ ಟ್ರೈ ಮಾಡಿಬಿಡಿ. ಒಂದು ಇಲ್ಲ ಹೀರೋ ಆಗ್ತೀರಿ, ಇಲ್ಲ ಜೀರೋ ಆಗ್ತೀರಿ, ಅಷ್ಟೇ ತಾನೇ. ಟ್ರೈ ಮಾಡ್ರಿ, ನೋಡೋಣ. ನೀವು ಬಿಡಬೇಡ್ರಿ, ನೀವು ನನ್ನ ಪ್ರಕಾರದಲ್ಲಿ ಬಿಡಬಾರ್ದು ಅವರು. ಹಾಂ, ಇನ್ನು ಚಿತ್ತಾಪುರದಲ್ಲಿ ಪಥಸಂಚಲನ ಕಿಚ್ಚಂತೆ. ಜಿಲ್ಲಾಧಿಕಾರಿಗೇನೋ ಪತ್ರ ಬರೆದಿದಂತೆ, ಯಾರು ಭೀಮ್ ಆರ್ಮಿ, ದಲಿತ್ ಪ್ಯಾಂಥರ್, ಡ್ಯಾಶ್ ಎಲ್ಲರಿಗೂ ಕೊಡಿ. ಯಾರು ಫಸ್ಟ್ ಡೇಟ್ ಬರುತ್ತೆ, ನಾಳೆ ಹೈಕೋರ್ಟಲ್ಲಿದೆ, ಈ ವಾದ ಮಂಡಿಸ್ಬಿಡ್ಲಿ. RSSನವರೋ ಇನ್ನೊಬ್ಬರು ಮಂಡಿಸ್ಬೇಕು. ಯಾರು ಫಸ್ಟ್ ಡೇಟಲ್ಲಿ ಫಸ್ಟ್ ಕೇಳ್ತಾರೆ ಅವ್ರಿಗೆ ಆ ಡೇಟು, ನೆಕ್ಸ್ಟ್ ಮುಂದಿನ ಡೇಟ್ಗಳು ಯಾರು ಬೇಕಾದ್ರೆ ತಗೊಳ್ಳಿ. ಎಲ್ಲ ಒಂದೇ ದಿನ ಬೇಕು ಅಂದರೆ ಅದೆಂಗಾಗತ್ತೆ ಒಂದೇ ದಿನ? ಈಗ ಎಲ್ಲರೂ ಕೇಳ್ತಿರೋದೇ ಹಾಗೆ. ಅದೇ ಕೊಡಲ್ಲ ಅಂದ್ರೆ ಆಯ್ತಪ್ಪ, ಕೇಳ್ಬಿಟ್ರೆ ಪರ್ಮಿಷನ್ ಕೊಡೋರ್ಗೆ. ಪರ್ಮಿಷನ್ ಕೊಡೋನಿಗೆ ತಲೆ ಬೇಡವಾ? ನೀನು ಮಾಡಲೇಬೇಡ ಅಂದಾಗ ತಲೆ ಇತ್ತು, ಈಗ ಇದಕ್ಕೆ ತಲೆ ಇಲ್ವಾ ಅವ್ನಿಗೆ? ಹಂಗಾರೆ ಅವಾಗೇನು ಪ್ರಿಯಾಂಕಾ ಖರ್ಗೆ ಬಿಡ್ತಾರ ಜನ, ರುಬ್ತಾರೆ ಹಿಡ್ಕೊಂಡು. ಈಗಲೇ ಸ್ವಲ್ಪ ತರಿ ಲೆವೆಲ್ಗೆ ಹಿಟ್ ಮಾಡ್ತಾರೆ, ನೆಕ್ಸ್ಟು ನಣ್ಣಗೆ ಮಾಡ್ತಾರೆ ಆಮೇಲೆ. ಹಿಂಗೆ ಆದರೆ ಸರಿ, ದೇರ್ ಆರ್ ಸರ್ಟನ್ ಥಿಂಗ್ಸ್ ವಿಚ್ ಸ್ಟೇಟ್ ಮಸ್ಟ್ ನೋ ವೇರ್ ಟು ಎಂಡ್, ವೇರ್ ಟು ಸ್ಟಾರ್ಟ್. ಓಕೆ, ಹಾಂ, ಇದು ಎಲ್ಲರೂ ಹಾಕಿದಾರಂತೆ, ಮಾಡ್ಬೋದು, ಯಾರು ಏನು ಬೇಕಾದ್ರೂ ಮಾಡ್ಬೋದು, ಅವ್ರವ್ರ ಇಷ್ಟ. ಅದು ಇದು ಧಾರ್ಮಿಕ ರಾಜಕೀಯ ಬಿಲ್ಲಲ್ಲಿ ಧಾರ್ಮಿಕ ರಾಜಕೀಯ ಕಾರ್ಯಕ್ರಮಕ್ಕೆ ಅನುಮತಿ ಕಡ್ಡಾಯ, ಜಿಲ್ಲಾಧಿಕಾರಿ SP ಗೆ ಅನುಮತಿ ನೀಡೋದು ನಿರ್ಧಾರ ಇತ್ತಂತೆ ಆ ಬಿಲ್ಲಲ್ಲಿ, ಪ್ರಪೋಸ್ಡಲ್ಲಿ. 2 ವರ್ಷ ಜೈಲು ಶಿಕ್ಷೆ, 50,000 ದಂಡ ನಿಯಮ ಮೀರಿದ್ರೆ ಅಂತ ಇತ್ತಂತೆ. 2ನೇ ಬಾರಿ ನಿಯಮ ಮೀರಿದ್ರೆ 3 ವರ್ಷ ಜೈಲು, 1 ಲಕ್ಷ ದಂಡ. ಇದೆಲ್ಲ ಹಾಕಿ ಮಾಡಿದ್ರಂತೆ ಬಿಲ್ಲು. ಏನೋ ಬೇಡ ಅಂತ ಬಿಟ್ಟಿದ್ದಾರಂತೆ. ಏನಕ್ಕೆ? ಮಾಡಿ ಒಂದು ಟೆಸ್ಟ್ ಆಗ್ಬಿಡ್ಲಿ, ಒಂದು ಟೆಸ್ಟ್ ಮಾಡಿ. ಆಮೇಲೆ ಬಿಲ್ ತಂದರೆ ನೀವೇನು ಪರ್ಮನೆಂಟ್ ಅಲ್ವಲ್ಲಪ್ಪ, ನಾಳೆ ಬರೋವರೆಗೂ ಅದು ಅಸ್ತ್ರ ಇದೆಯಲ್ಲಪ್ಪ. ಪ್ರಿಯಾಂಕಾ ಖರ್ಗೆ ಅವ್ರಿಗೆ ನಾಳೆ ಕಾರ್ಯಕ್ರಮ ಮಾಡಲು ಚಿತ್ತಾಪುರದಲ್ಲೂ ಮತ್ತು ಗುಲ್ಬರ್ಗದಲ್ಲೂ ಬರುವ ಸರ್ಕಾರ ಅನುಮತಿ ಕೊಡುತ್ತೋ? ಯಾಕೆ ಕೊಡ್ತಾರೆ? ಸೇಮ್ ಇವ್ರು ಕೊಟ್ಟ ರೀಸನ್ಗಳನ್ನೇ ಅವರು ಇಡ್ತಾರೆ. ನಾನೀಗ IT ಬಂದಾಗ ಹೇಳ್ತಿರ್ಲಿಲ್ವಾ? ಇವತ್ತು BJPಯವರು ITನೋ EDನೋ WYDನೋ XDನೋ DDನೋ ಯಾವುದೋ ಒಂದು ಹಾಕೊಂಬಿಟ್ಟು ಕಂಡು ಅವ್ನಿಗೆಲ್ಲ ಹಿಡ್ಕೊಂಡು ಬಾರ್ಕೋಲಲ್ಲಿ ಬಾರಿಸ್ತೀನಿ ಅಂತ ಬಾರಿಸ್ತಾರೆ. ಅದರಲ್ಲೂ ಕಾಂಗ್ರೆಸ್ನವ್ರಿಗೆ ಅತಿ ಹೆಚ್ಚಾಗಿ. ನಾಳೆ ಒಂದು ವೇಳೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಅವ್ರ ಹತ್ರ ಇರಲ್ವಾ IT ED ಎಲ್ಲ? BJPಯವ್ರ ಮೇಲಕ್ಕೆ ಇರಲ್ವಾ ಅವ್ರ ಹತ್ರ? ಸೇಮ್ ನಿಮಗೂ ಅಪ್ಲೈ ಆಗತ್ತೆ. ಅಧಿಕಾರ ಇದೆ, ಚಲಾಯಿಸಿ. ಯಾರು ಬಡ ಅಂದವ್ರು ನಿಮ್ಮನ್ನ? ಅಲ್ವೇ? ಹಾಗಾಗಿ ನೀವು ಮಾಡಿ ಬಿಲ್ಲನ್ನು, ಕೋರ್ಟಲ್ಲಿ ಟೆಸ್ಟ್ ಆಗಲಿ, ಅದು ನೋಡೋಣ ಏನಾಗುತ್ತೆ ಅಂತ, ಟೆಸ್ಟ್ ಆಗಲಿ. ಬಟ್ ಸಂಬಡಿ ಶುಡ್ ಗೋ ಟು ಕೋರ್ಟ್. ಇಂಥ ಬಿಲ್ಗಳು ಬಂದಿಲ್ವಲ್ಲ ಇನ್ನೂ. ನಿಧಾನವಾಗಿ ರಾಜ್ಯ ಕಾನೂನು ಮತ್ತು ಸುವ್ಯವಸ್ಥೆ ಮತ್ತು ತನ್ನ ರಾಜಕೀಯ ಕಾರಣಗಳಿಗೆ ಕಾನೂನು ಸುವ್ಯವಸ್ಥೆಯ ಬಣ್ಣವನ್ನು ಬಳಿದು ಎಲ್ಲದಕ್ಕೂ ಅನುಮತಿ, ಎಲ್ಲದಕ್ಕೂ ಪೊಲೀಸ್ ಅನುಮತಿ ಅಂತ ತಂದು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಪೊಲೀಸ್ ಸರ್ಕಾರವನ್ನು ಮತ್ತು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡುವ ಯತ್ನಗಳಿಗೆ ಎಲ್ಲ ಸರ್ಕಾರಗಳು ಕೈ ಹಾಕ್ತಾ ಇವೆ.
ಇದನ್ನು ವಿ ಶುಡ್ ಚಾಲೆಂಜ್ ದಿಸ್. ದೇರ್ ಇಸ್ ಟು ಬಿ ಎ ಮಿನಿಮಲ್ ರೆಗ್ಯುಲೇಷನ್, ಬಟ್ ದೇರ್ ಕೆನಾಟ್ ಬಿ ಎ ಮೊನೋಪಲಿಸ್ಟಿಕ್ ರೆಗ್ಯುಲೇಷನ್ ಬೈ ದಿ ಸ್ಟೇಟ್. ನೋ ಮೀನಿಂಗ್ ಟು ಡೆಮೋಕ್ರಸಿ. ಆಗ ಸರಿ, ಯಾವುದೇ ಕಾರ್ಯಕ್ರಮ ಯಾವ್ದು ಕಾರು ಮಾಡಿ ಪೊಲೀಸ್ ಅನುಮತಿ. ಏನು ಪೊಲೀಸ್ ರಾಜ್ಯ ಇದು? ಇದನ್ನ ಯಾಕೆ ಕೇಳಲ್ಲ ಮಿಸ್ಟರ್ ರಾಹುಲ್ ಗಾಂಧಿ? ಡೆಮೋಕ್ರಸಿ, ಪ್ರಜಾಪ್ರಭುತ್ವ, ಹೀ ಅಂತ ಮ್ಯೂಸಿಕ್ ಹಾಕೊಂಡು ಓಡಾಡ್ತಾರಲ್ಲ ಹಿಂಗೆ ಕೈ ಹಿಡ್ಕೊಂಡು, ಇದನ್ನು ಕೇಳಿ. ಆಸ್ ದಿಸ್. ದೇರ್ ಆರ್ ಸರ್ಟನ್ ಥಿಂಗ್ಸ್ ವೇರ್ ಇಟ್ ನೀಡ್ಸ್ ಸರ್ಟನ್ ರೆಗ್ಯುಲೇಷನ್ಸ್. ನಾನು ಅಲ್ಲ ಅಂತ ನೀವು ವಾಚ್ ಮಾಡ್ತಾ ಹೋಗಿ, ಪ್ರತಿಯೊಂದಕ್ಕೂ ಸ್ಟಾರ್ಟ್ ಆಗ್ತಾ ಇದೆ. ಇಟ್ಸ್ ವರ್ಚುಯಲಿ ಬಿಕಮಿಂಗ್ ಎ ಪೊಲೀಸ್ ಸ್ಟೇಟ್ ಇಂಡಿಯಾ. ಎಲ್ಲ ರಾಜ್ಯಗಳಲ್ಲೂ ಇದು. ಅವ್ರ ಕಂಟ್ರೋಲ್ಗೆಲ್ಲ ಇದು ಪ್ರಜಾಪ್ರಭುತ್ವನ, ಪೊಲೀಸ್ ರಾಜ್ಯನ? ಎಸ್.